ಹಾಯ್ ಸ್ನೇಹಿತರೆ, ಇವತ್ತು ನಾನು ನಿಮಗೆ 2025ರಲ್ಲಿ ಹೊಸದಾಗಿ ರಿಲೀಸ್ ಆಗಿರುವ ಡ್ಯೂಡ್ ಅನ್ನೋ ತಮಿಳು ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನನ್ನ ಹಲವಾರು ಸ್ನೇಹಿತರು ಲೈಕ್ ಮಾಡಿಕೆ ಮರೀತಿದ್ದೀರಾ. ನನ್ನ ಎಲ್ಲಾ ಸ್ನೇಹಿತರು ನ್ಯೂ ಇಯರ್ ಆಗುವಷ್ಟರಲ್ಲಿ ಚಾನೆಲ್ 10K ಸಬ್ಸ್ಕ್ರೈಬ್ ಆಗಕ್ಕೆ ಹೆಲ್ಪ್ ಮಾಡಿ ನಿಮ್ಮ ಬೆಂಬಲವನ್ನ ತೋರಿಸಿ. ಹಾಗಾದರೆ ಬನ್ನಿ ಕಥೆಯೊಳಗೆ ಹೋಗೋಣ. ಈ ಕಥೆಯ ಪ್ರಾರಂಭದಲ್ಲಿ ಕಾಲೇಜ್ ಲೈಫ್ ನಲ್ಲಿ ನಮ್ ಹೀರೋ ಪ್ರಾಣಕ್ಕಿಂತ ಹೆಚ್ಚು ಲವ್ ಮಾಡಿರುವ ಹುಡುಗಿ ಹೀರೋನ ಬ್ರೇಕಪ್ ಮಾಡ್ಕೊಂಡು ಇವಾಗ ಬೇರೊಂದು ಹುಡುಗನನ್ನ ಮದುವೆ ಮಾಡ್ಕೋತಿದ್ದಾಳೆ. ಆದ್ದರಿಂದ ಹೀರೋ ಆ ಮದುವೆಗೆ ಹೋಗ್ತಾರೆ. ಈ ಮೂವಿಯಲ್ಲಿ ನಮ್ಮ ಹೀರೋ ಹೆಸರು ಅಗನ್ ಅಂತ. 3 ವರ್ಷದಿಂದ ನನ್ನ ಲವ್ ಮಾಡಿ ದಿಢೀರ್ ಅಂತ ನನ್ನ ಬ್ರೇಕಪ್ ಮಾಡಕ್ಕೆ ಏನು ಕಾರಣ ಅಂತ ಕೇಳಕ್ಕೋಸ್ಕರ ಅಗನ್ ಆ ಮದುವೆಗೆ ಹೋಗಿರ್ತಾರೆ. ಅಗನ್ ಮದುವೆಗೆ ಹೋಗ್ತಿರೋದನ್ನ ನೋಡಿದ ಆ ಹುಡುಗಿ ಎಲ್ಲಾದ್ರೂ ಇವನು ಬಂದು ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನ ಅಂತ ಹೆದರ್ತಾಳೆ. ಆದರೆ ಅವನು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಇರು, ನನಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಆದರೆ ಯಾತಕ್ಕೋಸ್ಕರ ನನ್ನ ಬಿಟ್ಟು ಹೋದೆ ಅದನ್ನ ಮಾತ್ರ ನನಗೆ ಹೇಳು. ಹಾಗಂತ ಕೋಪದಲ್ಲಿ ಕೇಳಿದಾಗ ಮದುವೆ ಹುಡುಗಿ, ಇಲ್ಲಿ ನೋಡು ಅಗನ್, ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ, ಮದುವೆಗೆ ಬಂದ್ರೆ ಊಟ ಮುಗಿಸಿ ಹೋಗ್ತಾ ಇರ್ಬೇಕು, ಅದಲ್ಲದೆ ಬಿಟ್ಟು ಹೋದ ರೀಸನ್ ಅನ್ನೆಲ್ಲ ಕೇಳ್ಬಾರ್ದು, ಅವರು ಅಲ್ಲಿ ಒಬ್ಬರೇ ಇದ್ದಾರೆ ಅಂತ ಹುಡುಗಿ ಹೋಗಕ್ಕೆ ಶುರು ಮಾಡುವಾಗ ಅಗನ್ ಕೋಪದಲ್ಲಿ ಅವಳನ್ನ ಹಿಡಿಯಕ್ಕೆ ನೋಡ್ತಾನೆ. ಯಾದರ್ಶಿಕವಾಗಿ ಅವಳ ಕುತ್ತಿಗೆಯಲ್ಲಿದ್ದ ತಾಳಿಯನ್ನ ಅವನು ಎಳೀತಾನೆ. ಇದು ನೋಡಿದ ಜನರೆಲ್ಲ ಅಯ್ಯಯ್ಯೋ, ಯಾವುದೋ ಒಬ್ಬ ದಾರಿಯಲ್ಲಿ ಹೋಗುವವನು ಬಂದು ಹುಡುಗಿ ತಾಳಿಯನ್ನ ಎಳ್ದಿದ್ದಾನೆ ಅಂತ ಹೀರೋನ ಹೊಡೆಯಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋ ಕೂಡ ಆದಷ್ಟು ಅವ್ರ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯದಲ್ಲೇ ಅಲ್ಲಿ ಪೊಲೀಸ್ನವರೆಲ್ಲರೂ ಬರ್ತಾರೆ. ಏನೋ ನೀನೇನ ಮದುವೆ ಹುಡುಗಿದು ತಾಳಿ ಎಳ್ದಿದ್ದು, ಬಾ ಸ್ಟೇಷನ್ಗೆ ಹೋಗೋಣ ಅಂತ ಕರೆದಾಗ ಅಗನ್ ಮದುವೆ ಹುಡುಗಿನ ನೋಡಿಬಿಟ್ಟು ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ಅದು ಇಷ್ಟ ಇಲ್ಲ ಅಂತ, ಅದು ಬಿಟ್ಟು ಯಾಕೆ ಅಂತಲ್ಲ ರೀಸನ್ ಕೇಳಕ ಬಂದ, ನಂದೇ ತಪ್ಪು ಹಾಗಂತ ಹೇಳಿ ಆ ಹುಡುಗಿ ಕೈಯಲ್ಲಿ ತಾಳಿಯನ್ನ ಕೊಟ್ಟು ಇವನು ಹೋಗ್ತಾನೆ. ಹಾಗೆ ಅಗನ್ ಸ್ಟೇಷನ್ ನಲ್ಲಿ ಇದ್ದಾನೆ ಅಂತ ತಿಳಿದು ಅವನನ್ನ ಕರ್ಕೊಂಡು ಹೋಗಕ್ಕೆ ಒಂದು ಹುಡುಗಿ ಬರ್ತಾಳೆ. ಇವರೇ ನಮ್ಮ ಮೂವಿಯ ಹೀರೋಯಿನ್, ಇವರ ಹೆಸರು ಕುರಲ್ ಅಂತ. ಸ್ಟೇಷನ್ಗೆ ಬಂದು ಅವನನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಯಾರು ಆ ತಾಳಿ ಎಳಿದವನ ಅಂತ ಕೇಳ್ತಾರೆ. ಹೌದು, ನೀನು ಯಾರಮ್ಮ ಅವನಿಗೆ? ನಾನು ಅವನಿಗೆ ಮಾವನ ಮಗಳು. ಮದ್ವೆ ಮನೆಗೆ ಹೋಗಿ ಒಂದು ಹುಡುಗಿ ತಾಳಿಯನ್ನ ಎಳ್ದಿದ್ದಾನೆ, ಹೋಗಿ ದೊಡ್ಡವರನ್ನ ಯಾರನ್ನಾದ್ರೂ ಕರ್ಕೊಂಡು ಬಾ ಅಂತ ಪೊಲೀಸ್ ಅವರು ಹೇಳ್ತಾರೆ. ಅವನಿಗೆ ತಂದೆ ಇಲ್ಲ ಅಂದಾಗ ಸರಿ ಆಯ್ತು, ನಿನಗೆ ಅಪ್ಪ ಇದಾರಲ್ವಾ, ಅವರನ್ನ ಕರ್ಕೊಂಡು ಬಾ ಅಂತ. ಇಲ್ಲ, ಅವರಿಗೆ ಕೆಲ್ಸ ಇದೆ ಅಂತ ಕುರುಳ್ ಹೇಳಿದಾಗ ನಿನ್ನಪ್ಪ ಏನು ಕಲೆಕ್ಟರಾ ಅಂತ ಪೊಲೀಸ್ ಅವರು ಕಿಂಡಲ್ ಮಾಡ್ತಾರೆ. ಇಲ್ಲ ಸರ್, ನನ್ನ ಅಪ್ಪ ಒಬ್ಬ ಮಿನಿಸ್ಟರ್ ಅಂತ ಹೇಳ್ತಾಳೆ. ಏನು ಮಿನಿಸ್ಟರ್ ಮನೆ ಮಗಳ ನೀನು? ಸಾರಿ ಅಮ್ಮ, ಸಾರಿ, ಆ ಹುಡುಗರನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ನಮ್ ಅಗನ್ ಹಾಗೂ ಕುರುಳ್ ಅವರು ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಬೆಸ್ಟ್ ಫ್ರೆಂಡ್ಸ್. ಅಗನ್ ಜೀವನದಲ್ಲಿ ಏನೇ ನಡೆದ್ರೂ ಸಹ ಅದು ಕುರುಳಿಗೆ ಗೊತ್ತಿರುತ್ತದೆ. ಇವಾಗ ಕುರುಳ್ ಅಗನನ್ನು ತನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಇವಾಗ ನಮಗೆ ಹೀರೋಯಿಂದು ಅಪ್ಪನನ್ನ ತೋರಿಸ್ತಾರೆ. ಅಪ್ಪನ ಹೆಸರು ಶರತ್ ಕುಮಾರ್ ಅಂತ. ಶರತ್ ಕುಮಾರ್ ನೋಡಿದ್ರೆ ತನ್ನ ತಂಗಿ ತೀರಿ ಹೋದ ಬೇಜಾರ್ನಲ್ಲಿ ಇರ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಅವರಿಗೆ ತಂಗಿ ಅಂದ್ರೆ ಪಂಚಪ್ರಾಣ. ಅವರ ತಂಗಿ ಹೆಸರು ಕುರುಳ್ ಅಂತ ಆಗಿತ್ತು. ಅದೇ ಹೆಸರನ್ನ ಇವಾಗ ತನ್ನ ಮಗಳಿಗೆ ಇಟ್ಟಿದ್ದಾರೆ. ತಂಗಿ 18ನೇ ವರ್ಷದಲ್ಲಿ ಬಾವಿಗೆ ಬಿದ್ದು ತೀರಿ ಹೋಗ್ತಾಳೆ. ನಮ್ ಮಿನಿಸ್ಟರ್ ಜೀವನದಲ್ಲಿ ಈ ತರ ಒಂದು ಸ್ಯಾಡ್ ಸ್ಟೋರಿ ಇರುತ್ತದೆ. ಮಿನಿಸ್ಟರ್ದು ಇನ್ನೊಂದು ತಂಗಿ ಮಗನೇ ಅಗನ್ ಅವರು. ಅಗನ್ ಜೊತೆ ಮಿನಿಸ್ಟರ್ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ. ಈ ತರ ಸುತ್ತಾಡೋದಕ್ಕಿಂತ ಒಂದು ಕೆಲ್ಸಕ್ಕೆಲ್ಲ ಹೋಗ್ಬೋದಲ್ವಾ ಅಂತ ಕೇಳ್ತಾರೆ. ನಾನು ತೂತುಕುಡಿಗೆ ಹೋಗಿದ್ದೆ, ನಿನ್ನ ಅಮ್ಮನಿಗೆ ಇಷ್ಟವಾಗಿರುವ ಮ್ಯಾಕ್ರೋನಿಯನ್ನ ತಂದಿದ್ದೀನಿ, ನಾನು ಕೊಟ್ರೆ ಅವಳು ಕೇಳ್ಕೊಳ್ಳೋದಿಲ್ಲ, ನೀನೇ ಕೊಡು ಅಂತ ಕೊಡ್ತಾರೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಶರತ್ ಕುಮಾರ್ ಹಾಗೂ ಅಗನ್ ಅವರ ಅಮ್ಮನಿಗೆ ಜಗಳ. ಸುಮಾರು 20 ವರ್ಷಗಳಿಂದ ಇವರು ಮಾತಾಡ್ತಾನೆ ಇಲ್ಲ. ಹೀಗೆ ಅಗನ್ ಹಾಗೂ ಕುರುಳ್ ಅವರ ಫ್ಯಾಮಿಲಿ ಡ್ರಾಪ್ ಅನ್ನೆಲ್ಲ ತೋರಿಸಿ ಇವಾಗ ಅಗನ್ ತನ್ನ ಸ್ವಂತ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಅಮ್ಮ ಯಾಕೋ ಈ ತರ ಕಲ್ಯಾಣ ಮಂಟಪಕ್ಕೆಲ್ಲ ಹೋಗಿ ಮಾನ ಮರ್ಯಾದೆ ತೆಗೀತಿದ್ಯಾ, ಮರ್ಯಾದಿಂದ ಏನಾದ್ರೂ ಕೆಲಸ ಮಾಡು ಅಂತೆಲ್ಲ ಅಡ್ವೈಸ್ ಕೊಡ್ತಾರೆ. ಸರಿ ಅಮ್ಮ, ನನಗೆ ಆಫೀಸ್ಗೆ ಹೋಗಕ್ಕೆ ಟೈಮ್ ಆಯ್ತು ಅಂತ ಅಲ್ಲಿಂದ ಹೊರಡುವಾಗ ಬೀದಿಯಲ್ಲಿರುವ ನಾಯಿಗಳಿಗೆಲ್ಲ ಬಿಸ್ಕೆಟ್ ಅನ್ನ ಹಾಕ್ತಾರೆ. ಅಗನ್ ಅವರನ್ನ ಪಿಕಪ್ ಮಾಡಕ್ಕೆ ಅಂತ ಅವರ ಒಬ್ಬ ಸ್ನೇಹಿತ ಬಂದಿರ್ತಾನೆ. ಇವರಿಬ್ಬರು ಹೋಗ್ತಾ ಇರುವಾಗ ಗೆಳೆಯ ಕೇಳ್ತಾನೆ, ನಿನ್ನ ಯಾರೋ ಎಕ್ಸ್ ಗರ್ಲ್ ಫ್ರೆಂಡ್ ಮದುವೆಗೆಲ್ಲ ಹೋಗಕ್ಕೆ ಹೇಳಿದ್ದು, ಅವಳು ಸರಿಯಾದ ಒಂದು ಡ್ಯಾಶ್ ಕಣೋ ಅಂತೆಲ್ಲ ಕೆಟ್ಟ ಮಾತುಗಳನ್ನ ಹೇಳ್ತಾನೆ. ಕೋಪ ಬಂದ ನಮ್ ಹೀರೋ ಗಾಡಿ ನಿಲ್ಸಿಬಿಟ್ಟು, ಏನ್ ಹೇಳ್ದೆ ಡ್ಯಾಶ್ ಅಂತನ, ಎಷ್ಟೇ ಆದ್ರೂ ಅವಳು ನನ್ನ ಎಕ್ಸ್ ಕಣೋ. ಇವರಿಬ್ಬರು ಜಗಳ ಆಡ್ತಾ ಇರುವಾಗ ಬ್ಯಾಕ್ ನಿಂದ ಒಂದು ಕಾರ್ ಬಂದು ಹಾರ್ನ್ ಹೊಡ್ಬಿಟ್ಟು, ಏನ್ರೋ ಜಗಳ ಆಡೋದಾದ್ರೆ ನಿಮ್ಮ ಮನೆಯಲ್ಲಿ ಹೋಗಿ ಜಗಳ ಆಡ್ರಿ ಅಂತ ಹೇಳ್ತಾರೆ. ನಮ್ಮ ಹೀರೋ ನೋಡಿದ್ರೆ ಒಂದು ಗನ್ನನ್ನ ಕೈಗೆತ್ತಿಕೊಂಡು
ಸೇರ್ಕೊಂಡು ಅವ್ರ ಜೊತೆ ನಿಮ್ಮ ಮದುವೆ ಡೇಟ್ ಯಾವುದು ಅಂತ ಸಂಬಂಧನೇ ಇಲ್ಲದೆ ಕೇಳ್ತಾರೆ. ಆ ಕಾರ್ನಲ್ಲಿ ಇದ್ದವರು ಸಹ ಹೆದರಿ ಅವರ ಮದುವೆ ಡೇಟ್ ಅನ್ನ ಹೇಳ್ತಾರೆ. ಹಾಗಾದ್ರೆ ಇವತ್ತು ಅದೇ ಡೇಟ್, ಇನ್ಮುಂದೆ ನೀವು ವೆಡ್ಡಿಂಗ್ ಡೇಟ್ ಅನ್ನ ಮರಿಬಾರ್ದು ಅಂತ ಹೇಳ್ತಾರೆ. ಆಕ್ಚುಲಿ ಏನು ನಡೆದಿದೆ ಅಂದ್ರೆ, ಆ ಕಾರ್ನಲ್ಲಿರುವವರ ವೈಫ್ ಅವರ ವೆಡ್ಡಿಂಗ್ ಆನಿವರ್ಸರಿಗೆ ಒಂದು ಸರ್ಪ್ರೈಸ್ ಆದ ಪ್ರಾಂಕ್ ಅನ್ನ ಅಗನ್ ಮೂಲಕನೇ ಮಾಡಿರ್ತಾರೆ. ನಮ್ಮ ಅಗನ್ ಅವನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಸರ್ಪ್ರೈಸ್ ಡ್ಯೂಡ್ ಅನ್ನೋ ಒಂದು ಆಫೀಸ್ ಅನ್ನ ನಡೆಸ್ತಾ ಇರ್ತಾರೆ. ಬರ್ತ್ಡೇ, ಆನಿವರ್ಸರಿ ಈ ತರ ಸ್ಪೆಷಲ್ ಆದ ದಿನಗಳನ್ನೆಲ್ಲ ಇವರಿಗೆ ಒಪ್ಪಿಸಿದರೆ ಇವರು ಒಂದು ದೊಡ್ಡ ಸರ್ಪ್ರೈಸ್ ಅನ್ನೇ ಕೊಡ್ತಾರೆ. ಹೀಗೆ ನಮ್ ಹೀರೋ ಅವನಿಗೆ ಹಿಡಿಸಿರುವ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇವಾಗ ಅಗನ್ ಹಾಗೂ ಅವನ ಗ್ಯಾಂಗ್ ಅವರು ಮೆಟ್ರೋ ಟ್ರೈನ್ ನಲ್ಲಿ ಒಂದು ಕ್ಲೈಂಟ್ ಗೆ ಸರ್ಪ್ರೈಸ್ ಅನ್ನ ಪ್ಲಾನ್ ಮಾಡಿರ್ತಾರೆ. ಹಾಗೆ ಅದನ್ನ ಕೊಡಕ್ಕೆ ಅಂತ ವೈಟ್ ಮಾಡ್ತಾ ಇರುವಾಗ ಕರೆಕ್ಟ್ ಟೈಮ್ ನಲ್ಲಿ ಲೈಟ್ಸ್ ಗಳೆಲ್ಲವೂ ಆಫ್ ಆಗುತ್ತದೆ. ಅಗನ್ ಎಕ್ಸ್ಪೆಕ್ಟ್ ಮಾಡದಿದ್ದ ಟೈಮ್ ನಲ್ಲಿ ಲೈಟ್ಸ್ ಗಳೆಲ್ಲವೂ ಆನ್ ಆಗಿ ಕುರುಲ್ ಅವರು ಅಗನನ್ನ ಪ್ರಪೋಸ್ ಮಾಡ್ತಾರೆ. ಏನಂದ್ರೆ ಕುರುಲ್ ಅವರ ಗ್ಯಾಂಗ್ ಅನ್ನೇ ಇಟ್ಕೊಂಡು ಅಗನ್ ಅವರಿಗೆ ಸರ್ಪ್ರೈಸ್ ಆಗಿ ಪ್ರಪೋಸ್ ಮಾಡ್ತಾರೆ. ಅಗನ್ ಕೂಡ ಇದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಕುರುಲ್ ಮಾಡಿದ ಪ್ರಪೋಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವಳು ಕೊಟ್ಟ ರಿಂಗ್ ಅನ್ನ ಹಾಕೋತಾನೆ. ಇವಾಗ ಅಗನ್ ಕುರುಳನ್ನ ಡ್ರಾಪ್ ಮಾಡಕ್ಕೆ ಅಂತ ಹೋಗ್ತಾ ಇರುವಾಗ ಕುರುಲ್ ತುಂಬಾನೇ ಸಂತೋಷವಾಗಿ ಇರ್ತಾಳೆ. ನನಗೆ ಚಿಕ್ಕ ವಯಸ್ಸಿನಿಂದಲೂ ಸಹ ನಿನ್ನನ್ನ ತುಂಬಾನೇ ಇಷ್ಟ, ಆದ್ರೆ ನೀನೆ ಸ್ಕೂಲಲ್ಲಿ ಒಂದು ಲವ್, ಕಾಲೇಜ್ ನಲ್ಲಿ ಒಂದು ಲವ್ ಅಂತ ಇದ್ದೆ. ಇವಾಗ ನೀನು ಫ್ರೀ ಆಗಿದ್ಯಲ್ವಾ, ಅದಕ್ಕೇನೆ ಪ್ರಪೋಸ್ ಮಾಡಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅವಾಗ ಅಗನ್ ಗಾಡಿ ನಿಲ್ಲಿಸಿಬಿಟ್ಟು ಕುರುಳನ್ನ ಕರೆದು, ಇಲ್ಲಿ ನೋಡು ಕುರುಳ್, ನೀನು ತುಂಬಾ ಒಳ್ಳೆ ಹುಡುಗಿ, ನನಗೂ ಸಹ ಚಿಕ್ಕ ವಯಸ್ಸಿನಿಂದಲೇ ನಿನ್ನನ್ನ ತುಂಬಾ ಇಷ್ಟ, ಆದರೆ ನನಗೆ ನಿನ್ನ ಮೇಲೆ ಝೀರೋ ಫೀಲಿಂಗ್ಸ್ ಇದೆ. ಪಬ್ಲಿಕ್ ನಲ್ಲಿ ಅಷ್ಟೆಲ್ಲ ಜನರ ಮುಂದೆ ಪ್ರಪೋಸ್ ಮಾಡಿದಾಗ ನಿನಗೆ ಇನ್ಸಲ್ಟ್ ಆಗ್ಬಾರ್ದು ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ನಿನಗೆ ನಾನು ಹೇಳೋದು ಅರ್ಥ ಆಗ್ತಿದೆಯಲ್ವಾ ಅಂತ ಕೇಳ್ತಾನೆ. ಇದು ಕೇಳಿದ ಕುರುಳ್, ಇನ್ನು ಮುಂದೆ ನನಗೆ ನಿನ್ನನ್ನ ನೋಡಕ್ಕೆ ಆಗೋದಿಲ್ಲ, ಆದ್ರಿಂದ ನಾಳೆಯಿಂದ ನಾನು ನಿನ್ನ ಆಫೀಸ್ಗೆ ಬರೋದಿಲ್ಲ, ನನ್ನ ಹೈಯರ್ ಎಜುಕೇಶನ್ಸ್ಗೋಸ್ಕರ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಅವಾಗ ಅಗನ್ ಒಂದು ಸಿಗರೆಟ್ ಎಲಿಕೆ ಅಂತ ತಗೊಂಡಾಗ, ಇನ್ನು ಮುಂದೆ ಸಿಗರೆಟ್ ಎಲಿಬೇಡ, ಎಲಿಬೇಕು ಅಂತ ಅನ್ಸ್ದಾಗಲ್ಲ ಈ ಚಾಕ್ಲೇಟ್ ತಿನ್ನುವಂತ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಕೊನೆಯದಾಗಿ ಅಗನ್ನ ನೋಡಿ ಕುರುಳ್ ಅಳುತ್ತಾ ಬ್ಯಾಂಗ್ಳೂರಿಗೆ ಹೋಗ್ತಾಳೆ. ಮಾರನೇ ದಿನ ಹೀರೋದು ಫ್ರೆಂಡ್ ಅವನನ್ನ ಬೈತಾನೆ, ಯಾಕೋ ಈ ತರ ಮಾಡ್ದೆ, ಅವಳು ಒಳ್ಳೆ ಹುಡುಗಿ ಅಂತ. ಆದ್ರೆ ಅಗನ್ ನಾನು ಮಾಡಿದೆ ಸರಿ ಅನ್ನೋ ಭಾವದಲ್ಲಿ ಇರ್ತಾನೆ. ಹೀಗೆ ಹೋಗ್ತಾ ಇರುವಾಗ ಸ್ವಲ್ಪ ದಿನಗಳ ನಂತರ ಅಗನ್ ಅವರಿಗೆ ಕುರುಳನ್ನ ಮಿಸ್ ಆಗಕ್ಕೆ ಶುರುವಾಗುತ್ತದೆ. ಒಂದು ದಿನ ರ್ಯಾಪಿಡೋದಲ್ಲಿ ಹೋಗ್ತಾ ಇರುವಾಗ ಮಳೆಯಾದ ಕಾರಣ ಡ್ರೈವರ್ ಹಾಗೂ ಹೀರೋ ಒಂದು ಬಸ್ ಸ್ಟಾಪ್ ನಲ್ಲಿ ನಿಲ್ತಾರೆ. ಆಗ ಡ್ರೈವರ್ದು ಹುಡುಗಿ ಬಂದ್ಬಿಟ್ಟು, ಮಳೆಯಲ್ಲೆಲ್ಲ ಹೋಗ್ಬೇಡ, ಇದನ್ನ ಹಾಕು ಅಂತ ಒಂದು ರೈನ್ ಕೋಟ್ ಅನ್ನ ಕೊಡ್ತಾಳೆ. ಇದು ನೋಡಿದ ಅಗನ್, ಯಾರು ನಿಮ್ಮ ಗರ್ಲ್ ಫ್ರೆಂಡ್ ಅಂತ ಕೇಳಿದಾಗ, ಇಲ್ಲ ಮೊದಲು ಫ್ರೆಂಡ್ ಆಗಿದ್ದಳು, ಇವಾಗ ನಾನು ಅವಳನ್ನೇ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇವಾಗ ಅಗನ್ ಅವರಿಗೆ ಏನೋ ತಪ್ಪು ಮಾಡಿಬಿಟ್ವಿ ಅನ್ನೋ ಯೋಚನೆ ಬರಕ್ಕೆ ಶುರು ಆಗುತ್ತದೆ. ಅಲ್ಲಿಂದ ಸಿಗರೆಟ್ ಎಲೆಯಕ್ಕೆ ಅನ್ಸುವಾಗ ಆ ಚಾಕ್ಲೇಟ್ ತಿಂತಾ ಇರ್ತಾರೆ. ಹಾಗೆ ಸಿಗರೆಟ್ ಎಲೆಯೋದನ್ನೇ ಬಿಟ್ಬಿಡ್ತಾರೆ. ಇವಾಗ ಫ್ರೆಂಡ್ ಮತ್ತು ಅಗನ್ ಅವರು ಬೈಕ್ ನಲ್ಲಿ ಹೋಗ್ತಾ ಇರ್ತಾರೆ. ರೋಡ್ ನಲ್ಲಿರುವ ನಾಯಿಗಳೆಲ್ಲ ಓಡಿಸಿದಾಗ ಹೋಗಿ ಒಂದು ಕಾರಿಗೆ ಗುದ್ದಿ ಆಕ್ಸಿಡೆಂಟ್ ಆಗುತ್ತದೆ. ಇದರಿಂದ ತುಂಬಾ ಗಾಯಗಳಾಗಿ ಅಗನ್ ಅವರ ಪ್ರಜ್ಞೆ ತಪ್ಪುತ್ತದೆ. ಅವಾಗ ಅವರ ಕನಸಿನಲ್ಲಿ ಕುರುಳ್ ಅವರ ಮುಖ ಬರುತ್ತದೆ. ಇವಾಗ ಫ್ರೆಂಡ್ ಬಂದ್ಬಿಟ್ಟು ಅಗನ್ ಅವರನ್ನ ಎಬ್ಸಿ ಎಲ್ಲ ಓಕೆ ತಾನೆ ಅಂತ ಕೇಳಿದಾಗ ಅಗನ್ ಅವರು, ಲೋ ಗೆಳೆಯ, ನಾನು ಕುರುಳ್ ಅವಳನ್ನ ಲವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಮನುಷ್ಯರಿಗೆ ಕೊನೆಯ ನಿಮಿಷದಲ್ಲಿ ಅವರು ಇಷ್ಟಪಡುವ ವ್ಯಕ್ತಿಯ ನೆನಪು ಬರುತ್ತಂತೆ, ನನಗೆ ಇವಾಗ ಅವಳ ನೆನಪು ಬರ್ತಾ ಇದೆ ಅಂತ ತುಂಬಾ ಇಮೋಷನಲ್ ಆಗಿ ಹೇಳ್ತಾನೆ. ಇದು ಕೇಳಿದ ಫ್ರೆಂಡ್, ಏನೋ ನಿನಗೆ ಎಲ್ಲವೂ ಲೇಟ್ ಆಗಿನೇ ತಿಳಿಯೋದಾ, ಬೇಗನೆ ಹೋಗಿ ಈ ವಿಷಯವನ್ನ ಅವಳಿಗೆ ಹೇಳುವಂತ ಹೇಳಿದಾಗ, ಇಲ್ಲ ಇವಾಗ ಅವಳ ಜೊತೆ ಇದನ್ನ ಹೇಳಿದ್ರೆ ಸರಿಯಾಗೋದಿಲ್ಲ, ಮೊದಲು ನಾನು ಹೋಗಿ ಮಾವನನ್ನ ಮೀಟ್ ಮಾಡ್ಬೇಕು ಅಂತ ಶರತ್ ಕುಮಾರ್ ಅವರ ಹತ್ತಿರ ಬಂದ್ಬಿಟ್ಟು, ಮಾವ ನನಗೆ ನಿಮ್ಮ ಮಗಳನ್ನ ಇಷ್ಟ ಅಂತ ಹೇಳ್ತಾನೆ. ಇದು ಕೇಳಿದ ಶರತ್ ಕುಮಾರ್, ಇದೊಂದು ಮಾತಿಗೋಸ್ಕರ ನಾನು ನನ್ನ ಮಗಳು ಕಾಯ್ತಾ ಇದ್ದೆ, ಬೇಗನೆ ಅವಳನ್ನ ಇಲ್ಲಿಗೆ ಕರೆಸಿ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಈ ವಿಷಯವನ್ನ ಅಗನ್ ತನ್ನ ಅಮ್ಮನ ಜೊತೆ ಹೇಳಿದಾಗ, ನನ್ನ ಅಣ್ಣನನ್ನ ಮಾತ್ರ ನನಗೆ ಇಷ್ಟ ಇಲ್ಲ, ಅವರ ಮಗಳು ಕುರುಳ್ ತುಂಬಾನೇ ಒಳ್ಳೆಯವಳು, ಅವಳನ್ನೇ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ. ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾನು ಕುರುಳನ್ನ ಮದುವೆ ಮಾಡ್ಕೋಬಹುದು ಅಂತ ಅಗನ್ ಅನ್ಕೋತಾನೆ. ಇವಾಗ ಅವಳನ್ನ ಮೀಟ್ ಮಾಡಕ್ಕೆ ಅಂತ ಮನೆಗೆ ಹೋಗ್ತಾನೆ. ಇವಾಗ ನೋಡಿ ಒಂದು ಟ್ವಿಸ್ಟ್ ಇದೆ. ಅವಳನ್ನ ಮಾತಾಡ್ಸಕ್ಕೆ ಅಂತ ಹೋದ್ರೆ ಅವಳು ಅಳ್ತಾ ಇರ್ತಾಳೆ. ಅದು ಅಲ್ಲದೆ ಫ್ಯಾನ್ ನಲ್ಲಿ ಹಗ್ಗವನ್ನೆಲ್ಲ ಕಟ್ಟಿ ಹಾಕಿರ್ತಾರೆ. ಸೂಸೈಡ್ ಮಾಡಕ್ಕೆ ಟ್ರೈ ಮಾಡಿರ್ತಾರೆ. ಏನು ಅಂತ ವಿಚಾರಿಸಿ ನೋಡಿದ್ರೆ ಅಗನ್ ಅವರು
ಕುರುಳನ್ನ ರಿಜೆಕ್ಟ್ ಮಾಡಿಬಿಟ್ಟು ಅದೇ ಬೇಜಾರ್ನಲ್ಲಿ ಬ್ಯಾಂಗ್ಳೂರಿಗೆ ಹೋಗಿ 6 ತಿಂಗಳು ಬೇಜಾರ್ನಲ್ಲಿ ಇದ್ದಾಗ ಕಾಲೇಜಿನಲ್ಲಿ ಪಾರಿ ಅಂತ ಒಂದು ಹುಡುಗ ಕುರುಳ್ ಅವರನ್ನ ಫ್ರೆಂಡ್ ಮಾಡ್ಕೋತಾರೆ. ಪ್ರಾರಂಭದಲ್ಲಿ ಫ್ರೆಂಡ್ಸ್ ಆಗಿದ್ರು ಸಹ ಹೋಗ್ತಾ ಹೋಗ್ತಾ ಇವರು ಲವರ್ಸ್ ಆಗ್ತಾರೆ. ಈ ತರ ಒಂದು ಸಿಚುವೇಶನ್ ನಲ್ಲಿ ಕುರುಳ್ ಅವರ ತಂದೆ ಕಾಲ್ ಮಾಡಿಬಿಟ್ಟು ಅಗನ್ ಅವರು ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇವಾಗ ನನಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕುರುಳ್ ಹೇಳ್ತಾಳೆ. ಅವಾಗ ಅಗನ್ ಅವಳ ಜೊತೆ ನನಗೆ ನಿನ್ನ ಫೀಲಿಂಗ್ಸ್ ಅರ್ಥವಾಗುತ್ತದೆ. ಮೊದಲು ನಾನು ರಿಜೆಕ್ಟ್ ಮಾಡಿದಾಗ ನೀನು ಸೂಸೈಡ್ ಏನು ಮಾಡಕ್ಕೆ ಹೋಗಿಲ್ಲ ತಾನೆ. ಪಾರಿಯನ್ನ ಸಿಗೋದಿಲ್ಲ ಅಂತ ಗೊತ್ತಾದಾಗ ನೀನು ಸೂಸೈಡ್ ಮಾಡಕ್ಕೆ ಟ್ರೈ ಮಾಡಿದ್ಯಾ. ಹಾಗಾದ್ರೆ ನೀನು ನಿಜವಾಗ್ಲೂ ಪಾರಿ ಅವರನ್ನೇ ಲವ್ ಮಾಡ್ತಿದ್ಯಾ ಅಂತ ಅವಳ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡ್ತಾರೆ. ಹೌದಲ್ವಾ, ನೀನ್ ಹೇಳ್ತಿರೋದು ಸರಿ. ಆದ್ರೆ ಇವಾಗ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಬಂದಿದೆ ಅಲ್ವಾ, ನಿನ್ನ ಮೋಸ ಮಾಡೋ ತರ ಆಗುತ್ತೆ ಅಲ್ವಾ. ಇದು ಕೇಳಿದ ಅಗನ್ ಅವರು ಫೀಲಿಂಗ್ಸ್ ಆತರ ಏನಿಲ್ಲಪ್ಪ, ಗೊತ್ತಿಲ್ಲದ ಸ್ವಾಮಿಯನ್ನ ಹುಡ್ಕೊಂಡು ಹೋಗೋ ಬದಲು ಗೊತ್ತಿರುವ ದೆವ್ವವನ್ನೇ ಕಟ್ಕೋಬಹುದು ಅಂತ ನಿನ್ನ ಹತ್ತಿರ ಬಂದೆ. ಹಾಗಂತ ಅಗನ್ ಅವರು ತನ್ನ ಮೊತ್ತ ಫೀಲಿಂಗ್ಸ್ ಅನ್ನ ಹೈಡ್ ಮಾಡ್ಕೋತಾರೆ. ಇರು 1 ನಿಮಿಷ ಅಂತ ಹೇಳಿ ರೆಸ್ಟ್ ರೂಮ್ ಗೆ ಬಂದು ಕಿರ್ಚಿ ಅಳ್ತಾರೆ. ಬಾತ್ರೂಮ್ ನಲ್ಲಿ ಕನ್ನಡಿ ನೋಡುತ್ತಾ ಎಲ್ಲಾ ಕಡೆ ಸೋಲ್ತಾ ಇದ್ಯಾ, ಹೀಗೆ ಒಂದು ವಿಷಯವನ್ನ ಲೆಫ್ಟ್ ಹ್ಯಾಂಡ್ ನಲ್ಲಿ ಹ್ಯಾಂಡಲ್ ಮಾಡಿದ್ರೆ ಇದೇ ತರ ಆಗೋದು ಅಂತ ಅತ್ತು ಮುಗಿಸಿ ಹೀರೋಯಿನ್ ಹತ್ತಿರ ಬಂದ್ಬಿಟ್ಟು ಈ ವಿಷಯವನ್ನ ನೀನೇ ಹೋಗಿ ಅಪ್ಪನ್ ಜೊತೆ ಹೇಳಿ ಮದುವೆ ನಿಲ್ಸು, ಪಾರಿ ಅನ್ನೋ ಹುಡುಗನನ್ನೇ ಮದುವೆ ಮಾಡ್ಕೋ ಅಂತ ಹೇಳ್ತಾನೆ. ಅಗನ್ ನನಗೆ ಒಬ್ಳೆ ಹೋಗಿ ಹೇಳಕ್ಕೆ ಭಯ ಆಗ್ತಿದೆ, ನೀನು ಸಹ ಒಟ್ಟಿಗೆ ಬಂದ್ರೆ ಚೆನ್ನಾಗಿರುತ್ತದೆ ಅಂತ ಹೇಳಿದಾಗ ಒಟ್ಟಿಗೆ ಎಲ್ಲ ಬರಕ್ಕಾಗಲ್ಲ, ವಿಡಿಯೋ ಕಾಲ್ ನಲ್ಲಿ ಕನೆಕ್ಟ್ ನಲ್ಲಿ ಇರ್ತೀನಿ, ಹೋಗಿ ಮಾತಾಡುವಂತ ಕಳಿಸ್ತಾನೆ. ತಂದೆ ಹತ್ತಿರ ಹೋಗ್ಬಿಟ್ಟು ಅಪ್ಪ ನನಗೆ ಈ ಮದುವೆ ಬೇಡ, ಬ್ಯಾಂಗ್ಳೂರ್ನಲ್ಲಿ ಕಲಿತಾ ಇರುವಾಗ ಪಾರಿ ಅನ್ನೋ ಒಬ್ಬ ಹುಡುಗನ ಲವ್ ಮಾಡಿದೀನಿ, ಅವನನ್ನೇ ಮದ್ವೆ ಮಾಡ್ಕೊಳ್ಳೋಣ ಅಂತ ಅನ್ಕೋತಿದೀನಿ. ಸರಿ ಆಯ್ತಮ್ಮ, ಈ ಮದ್ವೆ ನಿಲ್ಸಿಬಿಟ್ಟು ನೀನು ಲವ್ ಮಾಡ್ತಿರೋ ಪಾರಿ ಜೊತೆನೆ ಮದ್ವೆ ಮಾಡಿಸ್ತೀನಿ. ಆದರೆ ಆ ಹುಡುಗ ಯಾವ ಕ್ಯಾಸ್ಟ್? ಕುರುಳ್ ಅವರಿಗೆ ಅರ್ಥ ಆಗೋದಿಲ್ಲ. ಏನಪ್ಪ ಕೇಳ್ತಿದ್ದೀರಾ? ಇಲ್ಲಮ್ಮ, ಆ ಹುಡುಗ ನಮ್ಮ ಜಾತಿಯವನು ತಾನೆ? ಇಲ್ಲಪ್ಪ, ಅವನು ನಮ್ಮ ಜಾತಿಯವನು ಅಲ್ಲ. ಸಾರಿ ಅಮ್ಮ, ನಿಮ್ಮ ಪ್ರೀತಿಯನ್ನ ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ, ಮರ್ಯಾದಿಂದ ಅಗನವರನ್ನೇ ಮದ್ವೆ ಮಾಡ್ಕೋ ಅಂತ ಹೇಳ್ತಾರೆ. ಅಪ್ಪ, ನೀವಾಗಿ ಈ ಮದ್ವೆ ನಿಲ್ಸಿಲ್ಲ ಅಂದ್ರೆ ನಾಳೆ ಎಲ್ಲಾ ಜನರ ಮುಂದೆ ನಾನು ನಿಲ್ಸಬೇಕಾಗುತ್ತದೆ. ಕೋಪ ಬಂದ ಶರತ್ ಕುಮಾರ್ ಮಗಳು ಅಂತ ಕೂಡ ನೋಡದೆ ಕುತ್ತಿಗೆ ಹಿಡಿದು ಬಿಟ್ಟು ಒಂದು ತಂಗಿ ನೆನಪಲ್ಲೇ ಕಳೀತಿದ್ದೀನಿ ಅಲ್ವಾ ಕುರುಳರಸಿ ಅಂತ, ಅವಳೇನು ಬಾವಿಯಲ್ಲಿ ಬಿದ್ದು ತೀರಿ ಹೋಗಿಲ್ಲ, ಅವಳನ್ನ ಕೊಂದು ಬಾವಿಯೊಳಗಡೆ ಹಾಕಿದ್ದು ನಾನೇ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾರೆ. ತನ್ನ ತಂಗಿ ಬೇರೆ ಜಾತಿಯವನನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ತಿಳಿದಾಗ ಈ ವಿಷಯ ಊರವರಿಗೆ ತಿಳಿದ್ರೆ ಎಲ್ಲರೂ ಕೀಳಾಗಿ ನೋಡ್ತಾರೆ, ನಮ್ಮ ಜಾತಿಯವರು ಏನಲ್ಲೋ ಹೇಳ್ತಾರೆ ಅಂತ ಅನ್ಕೊಂಡು ಸ್ವಂತ ತಂಗಿ ಅಂತ ಕೂಡ ನೋಡದೆ ಕುರುಳ್ ಅರಸಿ ಅವರನ್ನ ಕೊಲೆ ಮಾಡಿ ಬಾವಿಗೆ ತಳ್ಳಿರ್ತಾರೆ. ಈ ಘಟನೆಗಳನ್ನೆಲ್ಲ ಅಗನ್ ಅವರ ತಾಯಿ ನೋಡಿರ್ತಾರೆ. ಆದ್ರಿಂದಲೇ ಅವರು ಸುಮಾರು 20 ವರ್ಷಗಳಿಂದ ತನ್ನ ಅಣ್ಣನ ಜೊತೆ ಮಾತಾಡ್ತಾ ಇಲ್ಲ. ಈ ವಿಷಯಗಳನ್ನೆಲ್ಲ ತನ್ನ ಮಗಳ ಜೊತೆ ಹೇಳಿ ಎಲ್ಲಾದ್ರೂ ನನಗೆ ಮೋಸ ಮಾಡಿ ಪಾರಿ ಪೂರಿ ಅಂತ ಅವನ್ ಜೊತೆ ಓಡಿ ಹೋಗಕ್ಕೆ ಪ್ಲಾನ್ ಇದ್ರೆ ಇಬ್ಬರನ್ನ ಕೊಲೆ ಮಾಡಿ ಬಿಡ್ತೀನಿ ಅಂತ ಹೆದರ್ಸ್ತಾನೆ. ಇದನ್ನೆಲ್ಲ ವಿಡಿಯೋ ಕಾಲ್ ನಿಂದ ಅಗನ್ ನೋಡ್ತಾ ಇದ್ರಲ್ವಾ, ಅವರು ಬೇಗನೆ ಹೇಳ್ತಾರೆ, ಅಯ್ಯೋ ಮಾಮ, ಇದನ್ನೆಲ್ಲ ನಿಜ ಅಂತ ನಂಬಿಟ್ರ, ಜಸ್ಟ್ ಫನ್ನಿಗೋಸ್ಕರ ಪ್ರಾಂಕ್ ಮಾಡಿದೀವಿ ಅಂತ ಹೇಳ್ತಾನೆ. ಓ, ಇದೆಲ್ಲ ಪ್ರಾಂಕಾ? ಇಷ್ಟೊತ್ತು ನಾನು ಸಹ ನಿಮ್ಮನ್ನ ಪ್ರಾಂಕ್ ಮಾಡ್ತಿದ್ದೆ ಅಂತ ಆಕ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಇವಾಗ ಕುರುಳ್ ಹೋಗಿ ಅಗನ್ ಜೊತೆ ಮದ್ವೆ ದಿನದಂದು ನನ್ನನ್ನ ಕಾಪಾಡಕ್ಕೆ ಪಾರಿ ಬರ್ತಾನೆ, ಜಸ್ಟ್ ನಮಗೆ ಹೆಲ್ಪ್ ಮಾಡು ಅಂತ ಕೇಳಿದಾಗ ಅಗನ್ ಅವರು ಅದಕ್ಕೆ ಒಪ್ಕೋತಾರೆ. ಹಾಗೆ ಪಾರಿ ಕೂಡ ಅಲ್ಲಿಗೆ ಬಂದಿರ್ತಾನೆ. ಇವತ್ತು ರಾತ್ರಿನೇ ಇವರಿಬ್ಬರನ್ನ ಇಲ್ಲಿಂದ ಕಾಪಾಡ್ಬೇಕು ಅಂತ ಅಗನ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ್ಲೇ ನೋಡಿ ಶರತ್ ಕುಮಾರ್ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಆ ಮದುವೆಗಂತ ಆಲ್ ಇಂಡಿಯಾದಲ್ಲಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರೆಸಿರ್ತಾರೆ. ಅವರಿಗೆ ಇಂಡಿಯಾದಲ್ಲಿರುವ ಎಲ್ಲಾ ಕಡೆ ಕಂಟ್ರೋಲ್ ಇದೆ. ಆದ್ರಿಂದ ಇವತ್ತು ರಾತ್ರಿ ಇವರು ಓಡಿ ಹೋಗಿ ಯಾವುದೇ ರಾಜ್ಯಕ್ಕೆ ಹೋದ್ರೂ ಸಹ ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಕಂಡು ಹಿಡಿಯುತ್ತಾರೆ. ಆದ್ರಿಂದ ಇಬ್ಬರು ಸಹ ಫಾರಿನ್ಗೆ ಹೋಗಿಬಿಡಿ ಅಂತ ಹೇಳಿದಾಗ ಪಾರಿ ಹೇಳ್ತಾನೆ, ಫಾರಿನ್ಗೆ ಹೋಗಕ್ಕೆ ಪಾಸ್ಪೋರ್ಟ್ ಬೇಕಲ್ವಾ, ನನ್ನ ಕೈಯಲ್ಲಿ ಪಾಸ್ಪೋರ್ಟ್ ಇಲ್ಲ ಅಂತ. ಅಯ್ಯೋ ಪಾಪಿ, ಒಂದು ಪಾಸ್ಪೋರ್ಟ್ ಕೂಡ ನಿನಗೆ ತೆಗ್ದಿಡಕ್ಕೆ ಆಗ್ಲಿಲ್ವಾ? ಓಡಿ ಹೋಗೋದೆಲ್ಲ ತುಂಬಾ ರಿಸ್ಕ್, ಇವಳ ಅಪ್ಪನಿಗೆ ಗೊತ್ತಾದ್ರೆ ಕೊಲೆನೇ ಮಾಡಿಬಿಡ್ತಾರೆ, ಏನು ಮಾಡೋದು ಅಂತ ಅಗನ್ ಅವರು ಯೋಚನೆ ಮಾಡ್ತಾ ಇರುವಾಗ ಅವಾಗ ಪಾರಿ ಬಂದ್ಬಿಟ್ಟು, ನೀವು ಸದ್ಯಕ್ಕೆ ಕುರುಳ್ ಅವರನ್ನ ಮದ್ವೆ ಮಾಡ್ಕೊಳ್ಳಿ, ಆದ್ರೆ ಇದೊಂದು ಫೇಕ್ ಮದ್ವೆ ಆಗಿರ್ಲಿ, ನಂತರ 2-3 ತಿಂಗಳಲ್ಲಿ ನಾನು ಪಾಸ್ಪೋರ್ಟ್ ರೆಡಿ ಮಾಡಿ ಇಬ್ಬರು ಓಡಿ ಹೋಗ್ತೀವಿ ಅಂತ ಹೇಳ್ತಾನೆ. ಇದು ಕೇಳಿದ ಅಗನ್ ಅವರು, ನೀವು ಹೇಗಾದ್ರೂ ಮಾಡಿ ಓಡ್ಕೊಂಡೋಗಿ, ಇದಕ್ಕೆಲ್ಲ ನಾನು ನಿಲ್ಲೋದಿಲ್ಲ, ನಾಳೆ ಊರವರೆಲ್ಲರೂ ನನ್ನನ್ನ ಉಗಿತಾರೆ, ಹಾಗಂತ ಹೇಳಿ ಮಂಟಪದ ಕಡೆ ನಡೀತಾರೆ. ಇದು ನೋಡಿದ ಕುರುಳ್ ಅವರು ಅಳಕ್ಕೆ ಶುರು ಮಾಡ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಕುರುಳ್ ಅಳುವಾಗ ಅಗನ್ ಅವರೇ ಸಮಾಧಾನ ಮಾಡ್ತಿದ್ದರು. ಇದು ನೋಡಿ ಮನ್ಸೊಪ್ಪದೆ
ಅಗನ್ ಅವರು ಹೋಗಿ ಹೇಳ್ತಾರೆ, ಏನೋ ಆಗ್ಲಿ ನೀವು ಮಾಡಿದ ಪ್ಲಾನ್ ತರನೇ ನಾನು ಫೇಕ್ ಆಗಿ ಮದ್ವೆ ಮಾಡ್ಕೋತೀನಿ ಅಂತ ಒಪ್ಪಕ್ಕೋಸ್ಕರ ಸ್ಟೇಜ್ ಕಡೆ ಹೋಗ್ತಾ ಇರುವಾಗ ಅಗನ್ ಅವರ ಫ್ರೆಂಡ್ ನೋಡಿ, ಯಾಕೋ ಇದೆಲ್ಲ ಮಾಡ್ತಿದ್ಯಾ? ಏನ್ ಕಣೋ ಮಾಡೋದು, ನಾನು ಅವಳನ್ನ ಪ್ರೀತಿ ಮಾಡಿ ಬಿಟ್ಟೆ, ಅವಳು ಸಂತೋಷವಾಗಿರೋಕೋಸ್ಕರ ನಾನು ಇದನ್ನ ಮಾಡಿಯೇ ಆಗ್ಬೇಕು ಅಂತ ಸ್ಟೇಜ್ ಕಡೆ ಹೋಗ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಮಾರನೇ ದಿನ ಕುರುಳಿಗೋಸ್ಕರ ಫೇಕ್ ಆಗಿರೋ ಮ್ಯಾರೇಜ್ ಅನ್ನ ಮಾಡ್ತಾರೆ. ಇವಾಗ ಅಗನ್ ಹಾಗೂ ಕುರುಳಿ ಅವರಿಗೆ ಮದುವೆಯಾಗಿರುತ್ತದೆ. ಮದ್ವೆ ಆಯ್ತು ಅಂದ್ರೂ ಸಹ ಅದು ಬರೀ ಫೇಕ್ ಮ್ಯಾರೇಜ್ ಅಲ್ವಾ. ಆದ್ರಿಂದ ಅಗನ್ ಅವರು ಕುರುಳಿ ಹಾಗೂ ಪಾರಿ ಅವರನ್ನ ಒಂದ್ ಮಾಡಕ್ಕಿರುವ ಎಲ್ಲಾ ಏರ್ಪಾಡುಗಳನ್ನ ಮಾಡ್ತಾ ಇರ್ತಾರೆ. ಇದೇನು ಶರತ್ ಕುಮಾರ್ ಅವರಿಗೆ ಗೊತ್ತಿಲ್ಲ ಅಲ್ವಾ. ಅವರು ಇವರನ್ನೆಲ್ಲಕ್ಕೋಸ್ಕರ ಒಂದು ಹೊಸ ಫ್ಲಾಟ್ ಅನ್ನೇ ಖರೀದಿಸಿರ್ತಾರೆ. ನಂತರ ಇದು ನಿಮಗೆ ಮಾತ್ರ ಇರುವ ಫ್ಲಾಟ್ ಅಲ್ಲ, 10 ತಿಂಗಳಲ್ಲಿ ನನಗೆ ಒಂದು ಮೊಮ್ಮಗಳನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಇವಾಗ ಕುರುಳ್ ಅವರ ಪ್ರೇಮಿ ಪಾರಿ ಅವರು ಪಾಸ್ಪೋರ್ಟ್ ನ ರೆಡಿ ಮಾಡಿ ಬಂದಿರ್ತಾರೆ. ಹೇಗೋ ಇವರನ್ನ ಫಾರಿನ್ ಗೆ ಕಳ್ಸೋಣ ಅಂತ ಟಿಕೆಟ್ ತೆಗೆಯಕ್ಕೆ ನೋಡಿದ್ರೆ ಟೂರಿಸ್ಟ್ ವೀಸಾ ತಗೊಂಡ್ರೆ 30 ದಿನಗಳಲ್ಲಿ ವಾಪಸ್ ಕಳಿಸ್ತಾರೆ. ಆದ್ದರಿಂದ ವರ್ಕ್ ವೀಸಾನೇ ತೆಗಿಬೇಕು ಅಂತ ಸರಿ ಆಯ್ತು, ಇವಳನ್ನ ಕ್ಯಾನಡಾಗನೆ ಕಳಿಸಿ ಬಿಡುವ ಅಂತ ನಿರ್ಧರಿಸ್ತಾರೆ. ಯಾಕಂದ್ರೆ ಅಗನ್ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಅಲ್ಲೇ ಸೆಟಲ್ ಆಗಿರ್ತಾರೆ. ಸೊ ಅವರಿಗೆ ಕಾಲ್ ಮಾಡಿಬಿಟ್ಟು ಇವರಿಬ್ಬರಿಗಿರೋ ವರ್ಕ್ ವೀಸಾವನ್ನ ರೆಡಿ ಮಾಡಿ ಇವರನ್ನ ಕಳ್ಸಕ್ಕಿರುವ ಎಲ್ಲಾ ಏರ್ಪಾಡುಗಳನ್ನ ನಡೆಸ್ತಾ ಇರ್ತಾರೆ. ಹೀಗೆ ಒಂದು 2-3 ತಿಂಗಳು ಕಳೆಯುತ್ತದೆ. ಕರೆಕ್ಟ್ ಆಗಿ 3 ತಿಂಗಳ ನಂತರ ಅಗನ್ ಅವರು ಕುರುಳ್ ಅವರನ್ನ ಕರ್ಕೊಂಡು ವೀಸಾ ತಗೊಳಕ್ಕೆ ಅಂತ ಹೋಗ್ತಾರೆ. ಆದರೆ ಕುರುಳ್ ಅವರ ವೀಸಾ ರಿಜೆಕ್ಟ್ ಆಗುತ್ತದೆ. ಕಾರಣ ಏನಂದ್ರೆ ಅವರು 2 ಮಂತ್ಸ್ ಪ್ರೆಗ್ನೆಂಟ್ ಆಗಿರ್ತಾರೆ. ಮೆಡಿಕಲ್ ನಲ್ಲೆಲ್ಲ ಅದನ್ನ ಮೆನ್ಷನ್ ಮಾಡಿರೋದಿಲ್ಲ, ಆದರೆ MSc ಅವರೇ ಅದನ್ನ ಕಂಡು ಹಿಡಿತಾರೆ. ಕುರುಳ್ ಅವರು ಪ್ರೆಗ್ನೆಂಟ್ ಆಗಿರೋ ವಿಷಯ ಅವರಿಗೇನೆ ಗೊತ್ತಿರ್ಲಿಲ್ಲ. ಅವಳ ವೀಸಾ ರಿಜೆಕ್ಟ್ ಆಗಿರುವ ವಿಷಯ ಅಗನ್ ಅವರಿಗೆ ಗೊತ್ತಾದಾಗ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಅಯ್ಯೋ ಪಾಪಿಗಳ, ಬ್ಯಾಂಗ್ಳೂರ್ನಲ್ಲಿ ಈ ತರನೇ ನಡ್ಕೊಂಡಿದ್ರ ಅಂತ ಕೇಳುವಾಗ ಕುರುಳ್ ಹೇಳ್ತಾಳೆ, ನನ್ನ ಮೇಲೆ ಯಾವುದೇ ರೀತಿಯ ತಪ್ಪಿಲ್ಲ ಅಗನ್, ಅದು ಆಕ್ಸಿಡೆಂಟಲಿ ಆಗಿರೋದು. ಏನು ಆಕ್ಸಿಡೆಂಟ್ ಅಂದ್ರೆ ರಸ್ತೆಯಲ್ಲಿ ಬಸ್ ಮತ್ತು ಕಾರು ಗುದ್ದುವುದು, ಇದಕ್ಕೆ ಹೆಸರು ಆಕ್ಸಿಡೆಂಟ್ ಅಲ್ಲ. ಸರಿ ಆಯ್ತು ಬಿಡು, ನಿಮ್ಮ ಅಪ್ಪನಿಗೆ ತಿಳಿದ್ರೆ ಕೊಂದು ಬಿಡ್ತಾರೆ, ಈ ಮಗುವನ್ನ ಅಬೋಷನ್ ಮಾಡ್ಬೇಕು ಅಂತ ಹೇಳ್ತಾನೆ. ಏನು ಅಬೋಷನ್ ಎಲ್ಲ ಏನು ಬೇಡ ಅಗನ್, ನನಗೆ ಇವಾಗ್ಲೇ ಮದರ್ಲಿ ಫೀಲ್ ಇದೆ ಅಂತ ಹೇಳ್ತಾಳೆ. ಈ ತರ ಎಮೋಷನ್ ಗಳಿಗೆಲ್ಲ ಇಲ್ಲಿ ಸ್ಥಾನವಿಲ್ಲ, ಮರ್ಯಾದಿಂದ ಹಾಸ್ಪಿಟಲ್ಗೆ ಬಾ ಅಂತ ಹೋಗಿ ಡಾಕ್ಟರ್ ಜೊತೆ ಅಬೋಷನ್ ಮಾಡಕ್ಕೆ ಕೇಳಿದರೆ ಅಲ್ಲಿದ್ದ ಡಾಕ್ಟರ್ ಕುರುಳ್ ಅವರನ್ನ ಚೆಕ್ ಮಾಡಿಬಿಟ್ಟು ಇವರು ತುಂಬಾನೇ ವೀಕ್ ಆಗಿದ್ದಾರೆ, ಅಬೋಷನ್ ಮಾಡೋದು ತುಂಬಾನೇ ರಿಸ್ಕ್, ಅದು ಅಲ್ಲದೆ ಅಬೋಷನ್ ಮಾಡಿದ್ರೆ ಇನ್ನೊಂದ್ಸಲ ಬೇಬಿ ಫಾರ್ಮ್ ಆಗೋದು ಸಹ ಡೌಟ್. ಇದು ಕೇಳಿದ ಹೀರೋಯಿನ್ ಅಳಕ್ಕೆ ಶುರು ಮಾಡ್ತಾರೆ. ಅವಾಗ ಅಗನ್ ಅವರು, ಇಲ್ಲ ಅಬೋಷನ್ ಅಲ್ಲ, ಏನು ಬೇಡ, ಈ ಮಗುವನ್ನ ನೀನು ಇಟ್ಕೋ, ಅಪ್ಪನ್ ಜೊತೆ ಇದು ನಮ್ಮ ಮಗು ಅಂತ ಹೇಳಿ ಸಮಾಧಾನ ಪಡಿಸಬಹುದು. ನಂತರ ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನ ಶರತ್ ಕುಮಾರ್ ಜೊತೆ ಹೇಳಿದಾಗ ಅವರು ಸ್ವಂತ ಬಂಧಗಳನ್ನೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅಗನ್ ಅವರನ್ನ ತುಂಬಾನೇ ಸೆಲೆಬ್ರೇಟ್ ಮಾಡ್ತಾರೆ. ಇದಕ್ಕೆ ಕಾರಣ ನಾನಲ್ಲ ಮಾಮ ಅಂತ ಅಗನ್ ಹೇಳಿದಾಗ, ಏನ್ ಹೇಳ್ತಿದ್ಯಾ ಅಂತ ಶರತ್ ಕುಮಾರ್ ಕೋಪದಲ್ಲಿ ಕೇಳ್ತಾರೆ. ಅಲ್ಲ ಮಾಮ, ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದರೆ ಅದಕ್ಕೆ ಕಾರಣ ಅವಳೇ ಅಲ್ವಾ ಅಂತ ಕೇಳ್ತಾರೆ. ಹಾಗೆ ಅಗನ್ ಅವರು ಹಾಸ್ಪಿಟಲ್ ನಿಂದ ತುಂಬಾ ಬೇಜಾರ್ನಲ್ಲಿ ಹೊರಗಡೆ ಬಂದಾಗ, ಗೆಳೆಯ ಏನ್ ಗೆಳೆಯ, ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ, ಫೇಕ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಇವಾಗ ಪ್ರೆಗ್ನೆಂಟ್ ಬೇರೆ ಆಗಿದ್ದಾಳೆ. ಇಲ್ಲನು ಆ ಮಗುಗೆ ಕಾರಣ ನಾನಲ್ಲ, ಅವಳ ಬಾಯ್ ಫ್ರೆಂಡ್ ಪಾರಿನೇ ಅಂತಲ್ಲ ಅಗನ್ ಹೇಳ್ತಾನೆ. ಇದು ಕೇಳಿದ ಫ್ರೆಂಡ್ ಅಗನ್ ಅವರ ಮುಖಕ್ಕೆ ಉಗ್ದು ಬಿಟ್ಟು ಹೋಗ್ತಾರೆ. ಆದ್ರೆ ಎಲ್ಲಾ ಕಷ್ಟಗಳನ್ನು ಅಗನ್ ಅವರು ಕುರುಳಿಗೋಸ್ಕರ ಸಹಿಸ್ತಾ ಇರ್ತಾರೆ. ಹಾಗೆ 6 ತಿಂಗಳುಗಳು ಕಳೆಯುತ್ತವೆ. ನಮ್ ಹೀರೋಯಿನ್ಗೆ ಹೆರಿಗೆ ನೋವು ಬರುತ್ತದೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಒಟ್ಟಿಗೆ ಹಸ್ಬೆಂಡ್ ಇದ್ರೆ ಸ್ವಲ್ಪ ಧೈರ್ಯ ಇರುತ್ತದೆ ಅಂತ ಅಗನ್ ಅವರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕುರುಳ್ ಅವರು ಒದ್ದಾಡ್ತಿರೋದನ್ನ ಅಗನಿಗೆ ನೋಡಿ ಸಹಿಸಕ್ಕಾಗದೆ ಹೊರಗಡೆ ಬರಕ್ಕೆ ನೋಡುವಾಗ ಕುರುಳ್ ಅವನ ಕೈಯನ್ನ ಹಿಡ್ಕೊಂಡು, ಹೋಗ್ಬೇಡ ಅಗನ್, ನೀನು ಒಟ್ಟಿಗೆ ಇದ್ರೆ ನನಗೆ ಧೈರ್ಯ ಇರುತ್ತದೆ ಅಂತ ಹಿಡ್ದಿಟ್ಕೊಳ್ತಾಳೆ. ಕೊನೆಯದಾಗಿ ಒಳ್ಳೆ ರೀತಿಯಲ್ಲಿ ಕುರುಳ್ ಅವರಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ. ಇದು ನೋಡಿದ ಶರತ್ ಕುಮಾರ್ ತುಂಬಾನೇ ಸಂತೋಷ ಪಡ್ತಾರೆ. ಅದರ ನಂತರ ಮಗುನ ನಾಮಕರಣವನ್ನ ಗಂಭೀರವಾಗಿ ನಡೆಸ್ತಾರೆ. ಆ ಫಂಕ್ಷನ್ ಮಧ್ಯೆ ಕುರುಳ್ ಅವರ ಮಗ ತುಂಬಾನೇ ಅಳ್ತಾ ಇದ್ದಾಗ ಅಗನ್ ಅವರೇ ಅದನ್ನ ಸಮಾಧಾನ ಪಡಿಸ್ತಾರೆ. ಜೋಕರ್ ತರಲ್ಲ ವೇಷ ಹಾಕೋತಾನೆ. ಇದು ನೋಡಿದ ಕುರುಳ್ ಅವರು, ಏನೋ ಸ್ವಂತ ಮಗನ್ ತರ ಅವನು ಆಟ ಆಡಿಸ್ತಿರೋದನ್ನ ನೋಡುವಂತ ಇನ್ಸಲ್ಟ್ ಮಾಡುತ್ತಾ ಕುರುಳ್ ಅವರು ಪಾರಿ ಜೊತೆ ಹೇಳ್ತಾ ಇರೋದನ್ನ ಅಗನ್ ಅವರ ಗೆಳೆಯ ಕೇಳ್ತಾನೆ. ಗೆಳೆಯ ಹೋಗ್ಬಿಟ್ಟು, ಯಾವಾಗ್ಲೂ ನೀನು ಅವನನ್ನ ಜೋಕರ್ ತರನೇ ನೋಡಿದ್ಯಾ,
ಅವತ್ತು ಅಷ್ಟು ಫೀಲಿಂಗ್ಸ್ ನಲ್ಲಿ ಬಂದು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದಾಗ ನೀನು ಯಾವನೋ ಒಬ್ಬ ಪಾರಿಯನ್ನ ಇಷ್ಟಪಡ್ತಿದ್ಯಾ ಅಂತೆ. ಅವನ್ ಜೊತೆ ಓಡಿ ಹೋಗ್ಬೇಕು ಅಂತ ಅನ್ಕೊಂಡು ನನ್ನ ಫ್ರೆಂಡ್ ಅನ್ನ ಫೇಕ್ ಆಗಿ ಮದ್ವೆ ಮಾಡ್ಕೊಂಡು ಜೋಕರ್ ತರ ಆಡಿಸ್ತಿದ್ಯಾ. ಇವಾಗ ನಿಮ್ಮ ಮಗುವನ್ನ ಸ್ವಂತ ಮಗನ್ ತರ ಆಟ ಆಡಿಸ್ತಾ ಇದ್ದಾನೆ. ನಾಳೆ ನೀನು ಪಾರಿ ಜೊತೆ ಮಗುವನ್ನ ಕರ್ಕೊಂಡು ಫಾರಿನ್ ಗೆ ಹೋಗ್ತೀಯಾ, ನಿನ್ನ ಲೈಫ್ ಅಲ್ಲಿ ಸೆಟಲ್ ಆಗುತ್ತದೆ. ಇವನ ಜೀವನದ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿ ನೋಡಿದ್ಯಾ ಅಂತ ಕೇಳ್ತಾನೆ. ಇವಾಗ್ಲೇ ಕುರುಳ್ ಅವರಿಗೆ ಎಲ್ಲಾ ಸತ್ಯಗಳು ತಿಳಿಯುತ್ತವೆ. ಕುರುಳ್ ಅವರು ಸಂತೋಷವಾಗಿರಬೇಕು ಅಂತಾನೆ ಅಗನ್ ಅವರು ತನ್ನ ಎಲ್ಲಾ ಫೀಲಿಂಗ್ಸ್ ಗಳನ್ನ ಹೈಡ್ ಮಾಡಿದ್ದಾನೆ ಅಂತ. ಅವನ ಲೈಫ್ ಏನಾಗುತ್ತೆ ಅಂತ ನಾವು ಒಂದ್ಸಲ ಕೂಡ ಯೋಚನೆ ಮಾಡಿ ನೋಡಿಲ್ಲ ಅಲ್ವಾ ಅಂತ ಹೀರೋನಿಗೆ ತುಂಬಾ ಗಿಲ್ಟಿ ಫೀಲ್ ಆಗುತ್ತದೆ. ಅವತ್ತು ರಾತ್ರಿ ಅಗನ್ ಅವರು ಕುರುಳನ್ನ ಕ್ಯಾನಡಾಗೆ ಕಳ್ಸಕ್ಕೆ ಏರ್ಪೋರ್ಟ್ ಗೆ ಕರ್ಕೊಂಡು ಹೋಗ್ತಾ ಇರುವಾಗ ಕುರುಳ್ ಕೇಳ್ತಾಳೆ, ದೇವದಾಸ್ ಸರ್ ಯಾಕೆ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ? ಕುರುಳ್ ಅವರಿಗೆ ಎಲ್ಲಾ ಸತ್ಯಗಳು ತಿಳಿದಿದೆ ಅಂತ ಅಗನ್ ಅವರಿಗೆ ಗೊತ್ತಾಗುತ್ತದೆ. ನೋಡು, ಏನು ಯೋಚನೆ ಮಾಡಕ್ ಹೋಗ್ಬೇಡ, ಮರ್ಯಾದಿಂದ ನಿನ್ನ ಲೈಫ್ ನೋಡ್ಕೋ ಅಂತ ಹೇಳಿದಾಗ, ಹಾಗಾದ್ರೆ ನಿಮ್ಮ ಜೀವನ ಅಂತ ಕುರುಳ್ ಕೇಳ್ತಾಳೆ. ನನ್ನ ಜೀವನ ಅಂದ್ರೆ ಇನ್ನೇನು, ಹೀಗೆ ಸಿಂಗಲ್ ಆಗಿ ಇರ್ತೀನಿ, ನನ್ನ ಬಗ್ಗೆ ಎಲ್ಲ ಹೆಚ್ಚು ಯೋಚನೆ ಮಾಡದೆ ನೀನು ನಿನ್ನ ಪಾರಿ ಹಾಗೂ ಮಗು ಜೊತೆ ಕ್ಯಾನಡಾದಲ್ಲಿ ಸೆಟಲ್ ಆಗಿ ಸಂತೋಷವಾಗಿರು ಹಾಗಂತ ಹೇಳಿ ಪಾಸ್ಪೋರ್ಟ್ ಹಾಗೂ ವಿಸಾನ ಕೈಲಿ ಕೊಟ್ಟಾಗ ಕುರುಳ್ ಅವರು ಅದನ್ನ ತೆಗೆದು ಹೊರಗಡೆ ಎಸೀತಾರೆ. ಎಷ್ಟ್ ಕಷ್ಟಪಟ್ಟು ಇದನ್ನೆಲ್ಲ ಅರೇಂಜ್ ಮಾಡಿದೀನಿ ಅಂತ ಗೊತ್ತಾ ಅಂತ ಹೇಳಿ ಅದನ್ನ ಪುನಃ ತಗೊಂಡು ಬಂದಾಗ, ನಿನ್ನ ಲೈಫ್ ನ ಸೆಟಲ್ ಮಾಡದೆ ನಾನು ಇಲ್ಲಿಂದ ಹೋಗೋದಿಲ್ಲ ಹಾಗಂತ ಕುರುಳ್ ಅವರು ಹಠ ಹಿಡಿಯಕ್ಕೆ ಶುರು ಮಾಡ್ತಾರೆ. ನಾನು ಒಬ್ಬ ಮನುಷ್ಯನೇ ಅಲ್ವಾ ಅಂತ ಅಗನ್ ಅವರು ಇವಾಗ ತುಂಬಾನೇ ಅಳಕ್ಕೆ ಶುರು ಮಾಡ್ತಾರೆ. ಸ್ಕೂಲ್ ಮತ್ತು ಕಾಲೇಜ್ ನಲ್ಲಿದ್ದ ಲವ್ ಬ್ರೇಕಪ್ ಆದಾಗ ನನಗೇನು ಬೇಜಾರಾಗ್ಲಿಲ್ಲ, ಆದ್ರೆ ನನ್ನ ಲೈಫ್ ನಲ್ಲಿ ಇನ್ನು ಮುಂದೆ ನೀನಿಲ್ಲ ಅನ್ನುವಾಗ ನನಗೆ ತುಂಬಾನೇ ಬೇಜಾರಾಗ್ತಿದೆ. ಕುರುಳ್ ಹೇಳ್ತಾಳೆ, ಪ್ರಾರಂಭದಲ್ಲಿ ನಾನು ನಿನಗೆ ಪ್ರಪೋಸ್ ಮಾಡಿದಾಗ ಆ ಫೀಲಿಂಗ್ಸ್ ನಿನಗೆ ಇರ್ಲಿಲ್ಲ. ಇವಾಗ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಬಂದಾಗ ಅದು ಒಪ್ಕೊಳ್ಳಕ್ಕೆ ನನಗೆ ಆಗೋದಿಲ್ಲ. ಆದ್ದರಿಂದ ನಾವಿಬ್ಬರು ಒಂದು ಸೇರಕ್ಕೆ ಆಗೋದಿಲ್ಲ. ನಿನಗೋಸ್ಕರ ಯಾರನ್ನಾದ್ರೂ ಹುಡುಕಿ ಕೊಡದೆ ನಾನಂತೂ ಕ್ಯಾನಡಾಗೆ ಹೋಗೋದಿಲ್ಲ ಹಾಗಂತ ಮಾರನೇ ದಿನದಿಂದ ಕುರುಳ್ ಅವರು ಅಗನಿಗೆ ಒಂದು ಹುಡುಗಿಯನ್ನ ಹುಡುಕಕ್ಕೆ ಶುರು ಮಾಡ್ತಾರೆ. ಇದರ ಮಧ್ಯೆ ಇವರ ಮಧ್ಯೆ ನಡೆದ ಫೇಕ್ ಮದುವೆಗೆ ಡಿವೋರ್ಸ್ ಅನ್ನೆಲ್ಲ ಅಪ್ಲೈ ಮಾಡ್ತಾರೆ. ಹೀಗೆ ಕೆಲವು ದಿನಗಳು ಕಳೆದಂತೆ ಅಗನ್ ಅವರ ಆಫೀಸ್ ನಲ್ಲಿರುವ ಒಂದು ಹುಡುಗಿ ಕಾಫಿ ಶಾಪ್ ನಲ್ಲಿ ಅವನಿಗೆ ಪ್ರಪೋಸ್ ಮಾಡ್ತಾಳೆ. ಇದು ಸಹ ಆಕ್ಚುಲಿ ಅಗನ್ ಅವರ ಸೆಟಪ್ ಆಗಿರುತ್ತದೆ. ಯಾವ್ದಾದ್ರೂ ಹುಡುಗಿ ಇವನಿಗೆ ಪ್ರಪೋಸ್ ಮಾಡಿದ್ರೇನೆ ಕುರುಳ್ ಅವರು ಇಲ್ಲಿಂದ ಹೋಗೋದು ಅಂತ ಸದ್ಯಕ್ಕೆ ಅವಳನ್ನ ನಂಬಿಸ್ತಾನೆ. ಇದರ ಮಧ್ಯೆ ಶರತ್ ಕುಮಾರಿಗೆ ಇವರ ಮಧ್ಯೆ ನಡೀತಿರುವ ಎಲ್ಲಾ ವಿಷಯಗಳು ತಿಳಿದು ಕುರುಳ್ ಅವಳಿಗೆ ಕಾಲ್ ಮಾಡಿಬಿಟ್ಟು, ಮನೆಗೆ ಬಾಮ್ಮ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅವತ್ತೇ ಕುರುಳ್ ಅವರು ಕ್ಯಾನಡಾಗೆ ಹೊರಟಿರ್ತಾರೆ. ಸೊ ಇನ್ನು ಮುಂದೆ ಅಪ್ಪನನ್ನ ನೋಡಕ್ಕೆ ಆಗೋದಿಲ್ಲ, ಕೊನೆಯದಾಗಿ ನಾನು ಅವರನ್ನ ನೋಡ್ಕೊಂಡು ಬರ್ತೀನಿ ಅಂತ ಮಗುವನ್ನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಏನಮ್ಮ, ನಿನ್ ಗಂಡ ಡೈವೋರ್ಸ್ಗೆಲ್ಲ ಅಪ್ಲೈ ಮಾಡಿದಾನೆ, ಏನು ನಡೀತಿದೆ ನಿಮ್ಮ ಮಧ್ಯೆ ಅಂತ ಕೇಳಿದಾಗ ಆ ಸ್ಪಾಟಿಗೆ ಅಗನ್ ಬಂದು, ಇದಕ್ಕೂ ನಿಮ್ಮ ಮಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನಗೇನೆ ನಿಮ್ಮ ಮಗಳು ತುಂಬಾ ಬೋರ್ ಹೊಡಿತಿದ್ದಾಳೆ, ಆದ್ರಿಂದ ಬೇರೆ ಹುಡುಗಿ ಜೊತೆ ಹೋಗೋಣ ಅಂತ ಇದ್ದೀನಿ. ಇದು ಕೇಳಿದ ಶರತ್ ಕುಮಾರ್ ತುಂಬಾನೇ ಕೋಪ ಬಂದು ಅಗನ್ ಅವರನ್ನ ಹೊಡೆಯಕ್ಕೆ ಶುರು ಮಾಡ್ತಾರೆ. ಅವಾಗ ಅಗನ್ ಅವರ ಗೆಳೆಯ ಬಂದು ತಡೀತಾರೆ. ಅಗನ್ ಅವರ ತಾಯಿ ಕೂಡ ಬಂದ್ಬಿಟ್ಟು, ಯಾಕೆ ನನ್ನ ಮಗನಿಗೆ ಹೊಡಿತಿದ್ದೀರಾ ಅಂತ ಕೇಳಿದಾಗ, ನೋಡಿ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಮದುವೆ ಮಾಡಿಕೊಟ್ರೆ ನನ್ನ ಮಗಳು ಅವನಿಗೆ ಬೋರ್ ಹೊಡಿತಿದೆ ಅಂತೆ, ಈ ತರನ ಮಗನನ್ನ ಬೆಳೆಸ್ತೀಯಾ ಅಂತ ತಾಯಿಯನ್ನ ಬೈದಾಗ ಅವರು ಸಹ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಇನ್ನು ನನ್ನ ಮುಖ ಕೂಡ ನೋಡಕ್ಕೆ ಬರ್ಬೇಡ ಅಂತ ತಾಯಿ ಅಲ್ಲಿಂದ ಹೋಗ್ತಾರೆ. ಇದೇ ರೀತಿ ಕುರುಳ್ ಅವರು ಯಾವಾಗೆಲ್ಲ ಅವರ ತಂದೆ ಕೈಯಲ್ಲಿ ಸಿಕ್ಕಾಕೊಳ್ತಾಳೋ ಅವಾಗೆಲ್ಲ ಅಗನ್ ಅವರೇ ಕಾಪಾಡ್ತಾ ಇದ್ದರು. ಅವತ್ತು ರಾತ್ರಿ ತಂದೆ ಕುರುಳ್ ಹತ್ತಿರ ಬಂದ್ಬಿಟ್ಟು, ಅವನ್ನ ನಾವು ಡಿವೋರ್ಸ್ ಮಾಡೋಣ, ಬೇಜಾರ್ ಮಾಡ್ಕೋಬೇಡ, ನಮ್ಮ ಜಾತಿಯಲ್ಲಿರುವ ಒಂದು ಒಳ್ಳೆ ಹುಡುಗನನ್ನೇ ಮದುವೆ ಮಾಡಿಸ್ತೀನಿ ಅಂದಾಗ ಕುರುಳ್ ಅವರಿಗೆ ತುಂಬಾನೇ ಗಿಲ್ಟಿ ಫೀಲ್ ಆಗಿ ಪ್ರಾರಂಭದಿಂದಲೂ ನಡೆದಿರುವ ವಿಷಯಗಳನ್ನೆಲ್ಲ ಹೇಳ್ತಾರೆ. ಇದೆಲ್ಲ ಕೇಳಿ ತಂದೆ ಶಾಕ್ ಆಗ್ಬಿಟ್ಟು, ಹಾಗಾದ್ರೆ ಇದು ನಮ್ಮ ವಂಶದಲ್ಲಿರುವ ಮಗು ಅಲ್ವಾ, ನಾನು ನಿನ್ನನ್ನ ಕೊಲ್ಲೋದಿಲ್ಲ, ಯಾಕಂದ್ರೆ ನೀನು ನನ್ನ ರಕ್ತ, ಆದರೆ ನಮ್ಮ ರಕ್ತವಲ್ಲದ ಈ ಮಗುವನ್ನ ಕೊಲ್ತೀನಿ ಅಂತ ಸ್ವಂತ ಮಗಳ ಮಗು ಅಂತ ಕೂಡ ನೋಡದೆ ಗಾಡಿ ತಗೊಂಡು ಹೋಗ್ತಾರೆ. ಅದೇ ಸಮಯ ಕುರುಳ್ ಅವರ ಬಾಯ್ ಫ್ರೆಂಡ್ ಆದ ಪಾರಿಯನ್ನ ಕೊಲ್ಲಕ್ಕೂ ಸಹ ಜನರನ್ನ ಕಳಿಸ್ತಾರೆ. ಈ ವಿಷಯವನ್ನೆಲ್ಲ ಕುರುಳ್ ಅಗನಿಗೆ ಕಾಲ್ ಮಾಡಿ ಹೇಳಿದಾಗ ಅಗನ್ ಬೇಗನೆ ಪಾರಿಯನ್ನ ಕೊಲೆ ಮಾಡಕ್ಕೆ ಬಂದವ್ರನ್ನೆಲ್ಲ ಹೊಡೆದು ಓಡಿಸ್ತಾರೆ. ನಂತರ ಮಗುವನ್ನ ಕಾಪಾಡೋದಕ್ಕೆ ಅಂತ ಓಡ್ತಾನೆ. ನೋಡಿದರೆ
ಕುರುಳ್ ಅವರ ತಂದೆ ಮಗುವನ್ನ ಕರ್ಕೊಂಡು ಜನಸಂಚಾರವಿಲ್ಲದ ಒಂದು ದಾರಿಗೆ ಬಂದು ಮಗು ನೇರವಾಗಿ ಗನ್ನನ್ನ ಪಾಯಿಂಟ್ ಮಾಡಿಟ್ಟಿರ್ತಾರೆ. ಇಲ್ಲಿಯವರೆಗೂ ನನ್ನ ಮೊಮ್ಮಗ, ನನ್ನ ರಕ್ತ, ನನ್ನ ಅಪ್ಪನೇ ಮರು ಹುಟ್ಟಿದ್ದಾರೆ ಅಂತೆಲ್ಲ ತುಂಬಾನೇ ಪ್ರೀತಿ ಮಾಡ್ತಿದ್ದವರು ಬೇರೆ ಜಾತಿಯವನ ಮಗ ಅಂತ ತಿಳಿದ ತಕ್ಷಣ ಕೊಲ್ಲಕ್ಕೆ ನೋಡ್ತಾರೆ. ಸಡನ್ ಆಗಿ ಶರತ್ ಕುಮಾರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತದೆ. ಇವಾಗ ಕಣ್ಣು ತೆರೆದು ನೋಡಿದ್ರೆ ಶರತ್ ಕುಮಾರ್ ಅವರು ಹಾಸ್ಪಿಟಲ್ ನಲ್ಲಿ ಇರ್ತಾರೆ. ಡಾಕ್ಟರ್ಸ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ನನ್ನನ್ನ ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ, ಈ ಥ್ಯಾಂಕ್ಸ್ ಅನ್ನ ನಿಮ್ಮ ಮೊಮ್ಮಗನಿಗೆ ಹೇಳುವಂತ ಡಾಕ್ಟರ್ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಇವರು ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದ ತಕ್ಷಣ ಮಗು ಹೈವೇ ಹತ್ತಿರ ಬಂದಿರುತ್ತದೆ. ಈ ಮಗುವನ್ನ ನೋಡಿದ ಊರಿನ ಜನರೆಲ್ಲರೂ ಮಿನಿಸ್ಟರ್ನ ಕರ್ಕೊಂಡು ಸರಿಯಾದ ಟೈಮಿಗೆ ಹಾಸ್ಪಿಟಲ್ಗೆ ತಲುಪಿಸಿ ಪ್ರಾಣವನ್ನ ಕಾಪಾಡಿರ್ತಾರೆ. ಇದೆಲ್ಲ ಹೇಳಿ ಡಾಕ್ಟರ್ ಅಲ್ಲಿಂದ ಹೋದಾಗ ಶರತ್ ಕುಮಾರ್ ಅವರು ಜಾತಿ ಮತ ಅನ್ನೋ ಹೆಸರಿನಲ್ಲಿ ಎಷ್ಟೆಲ್ಲ ತಪ್ಪು ಮಾಡಿದೀನಿ ಅಂತ ಒಂಥರ ಬೇಜಾರ್ನಲ್ಲಿ ಕೂತಿರ್ತಾರೆ. ಅವಾಗ ಅಗನ್ ಮಗುವನ್ನ ಕರ್ಕೊಂಡು ಅಲ್ಲಿಗೆ ಹೋಗಿ, ಇನ್ನಾದ್ರೂ ಬದಲಾಗಿ, ಎಷ್ಟೇ ಆದ್ರೂ ಇದು ನಿಮ್ಮ ಮಗಳ ಮಗು, ಅದು ಅಲ್ಲದೆ ಜಾತಿಯ ಹೆಸರಿನಲ್ಲಿ ಅವರನ್ನ ಬೇರೆ ಮಾಡದೆ ಸಂತೋಷವಾಗಿ ಬದುಕಕ್ಕೆ ಬಿಡಿ. ಅದು ಅಲ್ಲ, ನಿಮಗೆ ಅಷ್ಟೊಂದು ಅಸಹ್ಯವಾಗ್ತಿದ್ರೆ ನೀವೇ ಸ್ವಂತವಾಗಿ ಸೂಸೈಡ್ ಮಾಡ್ಕೊಳ್ಳಿ, ಅದು ಬಿಟ್ಟು ಬೇರೆಯವ್ರನ್ನ ಯಾಕೆ ಕೊಲೆ ಮಾಡ್ತಿದ್ದೀರಾ? ಅದು ಅಲ್ಲದೆ 30 ವರ್ಷಗಳ ಹಿಂದೆ ಅನ್ಯಾಯವಾಗಿ ನಿಮ್ಮ ತಂಗಿಯನ್ನ ಕೊಲೆ ಮಾಡಿದಿರಲ್ವಾ, ಅದಕ್ಕಿರುವ ದಂಡನೆಯನ್ನ ನೀವು ಅನುಭವಿಸಲೇಬೇಕು, ಹೋಗಿ ಮರ್ಯಾದಿಂದ ಸರೆಂಡರ್ ಆಗಿ ಅಂತ ಅಗನ್ ಅವರು ಕುರುಳ್ ಅವರ ಲೈಫ್ ಅನ್ನ ಸೇಫ್ ಮಾಡ್ತಾರೆ. ಇವಾಗ ಶರತ್ ಕುಮಾರ್ ಸಹ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾರೆ. ಇವಾಗ ಅಗನ್ ಅವರ ಆಫೀಸ್ ನಲ್ಲಿರುವ ಒಂದು ಹುಡುಗಿ ಬಂದು ಅಗನಿಗೆ ಪ್ರಪೋಸ್ ಮಾಡ್ತಾರೆ. ಅಗನ್ ಕೂಡ ತುಂಬು ಮನಸ್ಸಿನಿಂದ ಅದು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಕೊನೆಗೆ ಕುರುಳ್ ಆಸೆ ಪಟ್ಟ ತರ ಇಬ್ಬರ ಲೈಫ್ ಕೂಡ ತುಂಬಾ ಹ್ಯಾಪಿ ಆಗಿರುತ್ತದೆ. ಹೀಗೆ ತೋರಿಸುತ್ತಾ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾರೆ. ಹೇಗಿತ್ತು ವಿಡಿಯೋ? ಇಷ್ಟವಾಯ್ತಾ? ಇಷ್ಟವಾದ್ರೆ ನನ್ನ ಎಲ್ಲಾ ಗೆಳೆಯರು ಸಹ ಮರೆಯದೇನೆ ಲೈಕ್ ಮಾಡಿ. ಅದೇ ತರ ನಾನು ನಿನ್ನೆ ನಮ್ಮ ಚಾನೆಲ್ ನಲ್ಲಿ ದಾಕ್ಷಾ ದಿ ಡೆಡ್ಲಿ ಕಾನ್ಸ್ಪಿರಸಿ ಅನ್ನೋ ಒಂದು ಒಳ್ಳೆ ಮೂವಿಯನ್ನ ಹಾಕಿದ್ದೀನಿ, ಅದು ವಿಡಿಯೋವಾಗಿ. ಯಾರಾದರೂ ನೋಡದವರು ಇದ್ದರೆ ಹೋಗಿ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನಾಳೆ ನೋಡುವ.